ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ನಾವು ಶರಣ ಅಗ್ಗವಣಿ ಹಂಪಯ್ಯನವರ ವಚನವೊಂದರ ಭಾವಾರ್ಥದ ಬಗ್ಗೆ ನೋಡೋಣ. ವಿಪುಲ ವೇದ ವೇದಾಂತ ಸಾರ, ಸಕಲ ಲೋಕ ಜನಹಿತಾಧಾರ, ಸಪ್ತಕೋಟಿ ಮಹಾಮಂತ್ರಗಳ ತವರು ಮನೆ, ಭಕ್ತ ಜನಜೀವಾನಂದ, ಅಖಿಳಾಗಮ ಸಂತಾನದ ಹರಣ, ಮುಕ್ತಿಗೆ ಕಾರಣ ಸೋಪಾನ, ಪ್ರಣವಾಂಕುರ ಪಲ್ಲವ ಫಲರೂಪು, ತ್ರಿಣಯನೊಲಿಸುವ ಕರ್ಣಾಭರಣ, ಹರನ ನಾಮದ ಸಾಕಾರದ ನಿಲುವು, ಪರಮ ಪಂಚ ಬ್ರಹ್ಮಾನಂದ, ಪಂಚತತ್ವದ ನಿತ್ಯದ ನೆಲೆ, ಹಂಪೆಯ ವಿರೂಪನ ತೋರುವ ಗುರು ಪಂಚಾಕ್ಷರಿ. ಈಗ ಈ ವಚನದ ಭಾವಾರ್ಥದ ಬಗ್ಗೆ ತಿಳಿಯೋಣ. ಈ ವಚನದಲ್ಲಿ ಶರಣ ಹಂಪಯ್ಯನವರು ಪಂಚಾಕ್ಷರಿ ಮಂತ್ರದ ಮಹತ್ವವನ್ನು ಸಾರಿದ್ದಾರೆ. ಈ ಮಂತ್ರವು ವೇದಗಳ ಸಾರವಾಗಿದ್ದು ಜನರ ಹಿತಕ್ಕೆ ಆಧಾರವಾಗಿದೆ. 7 ಕೋಟಿ ಮಹಾಮಂತ್ರಗಳ ತವರು ಮನೆಯಾಗಿದೆ. ಭಕ್ತ ಜನರ ಆನಂದಕ್ಕೆ, ಮುಕ್ತಿಗೆ ಕಾರಣವಾಗಿದೆ. ಎಲ್ಲ ಮಂತ್ರಗಳು ಇದರಲ್ಲಿಯೇ ಲೀನವಾಗುತ್ತವೆ. ಇದಿಲ್ಲದೆ ಹಂಪೆಯ ವಿರೂಪಾಕ್ಷನನ್ನು ನೋಡಲಾಗದು ಎಂದು ಇದರ ಮಹತ್ವವನ್ನು ತಿಳಿಸಿದ್ದಾರೆ. ಭಕ್ತಿಯನ್ನು ವ್ಯಕ್ತಪಡಿಸಲು ಪೂಜೆಯೊಂದೇ ಸಾಧನವಾಗದೆ ಮಂತ್ರಗಳಿಂದಲೂ ಕೂಡ ಆತ್ಮ ಸಾಕ್ಷಾತ್ಕಾರ ಹೊಂದಬಹುದು ಎಂದು ಹೇಳಿದ್ದಾರೆ. ಅಂದರೆ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಎಲ್ಲ ಭವಬಂಧನಗಳನ್ನು ನೀಗಿಸುವ, ಶುಭ ಫಲಗಳನ್ನು ನೀಡುವ ಅದ್ಭುತ ಮಂತ್ರವಾಗಿದೆ ಎಂದು ವಚನಕಾರರು ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಮತ್ತೊಬ್ಬ ಶಿವಶರಣರ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.